ಫಸ್ಟ್ ಈ ಕಡೆ ಇದೆಯಲ್ಲ ಅದನ್ನ ಕರೆಕ್ಟಾಗಿ ಇದು ಮಾಡಿದ್ದಾನೆ. ಈ ಕಡೆ ಪೇಜ್ ಇದೆಯಲ್ಲ ಅದನ್ನ ಇಟ್ಕೊಂಡಿರೋದು ಅಷ್ಟೇ. ಅಲ್ಲೊಂದು ಸ್ವಲ್ಪ ನಿಲ್ಲಿಸ್ಬೇಕು. ಇವತ್ತು ನಂದು ಬೆಡ್ಡು ಎಲ್ಲ ಚೇಂಜ್ ಮಾಡಿದೆ. ದಕ್ಷಿಣಕ್ಕೆ ತಲೆ ಹಾಕ್ತಿದ್ದೆ, ಉತ್ತರಕ್ಕೆ ಕಾಲು ಹಾಕ್ತಿದ್ದೆ. ಅದಕ್ಕೆ ಯಾಕೋ ನಂಗೆ ಸರಿನೇ ಹೋಗ್ತಿರಲಿಲ್ಲ. ಅದಕ್ಕೆ ಈಗ ಪೂರ್ವ ಪಶ್ಚಿಮ ಮಾಡಿದ್ದೀನಿ, ನೋಡಬೇಕು. ಇದು ಪತಂಜಲಿಯವ್ರದ್ದು ಗೀ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ದಿವಸಗಳ ಹಿಂದೆ ತಗೊಂಡಿದ್ದೆ, ಅದಕ್ಕೆ ಈಗ ಮತ್ತೆ ತಗೊಂಡೆ. ನಗು 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 ಏನಾದರೂ, ಜೀವಂತ ಮಾತಾಡು ನೋವಾದರೂ, ಬಿಡು 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 ಈ ಬೇಸರ. ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಎಂದು ಸುರಿಯುತ್ತಿತ್ತು. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ನೀ ಬಂದು ನಿಂತಾಗ ನಿಂತು ನೀನಕ್ಕ, ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಬಾಳೆಂಬ ಪುಟದಲ್ಲಿ ಬೆರೆದ ಕನಸೊಂದು ನನಸಾಗಿ, ഇരുಳೊಂದು. ಹೋಲ್ ಸಾಂಗ್ಸು ಸೂಪರ್ ಸಾಂಗ್ಸ್ಗಳು, ಅಂದರೆ ಹೇಳೋಕ್ಕೆ ಬರಲ್ಲ. ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕ, 60 ನೂರಾದರೇನು ಕೂಡೇ ಇರಬೇಕ, ಜೊತೆಯಲ್ಲಿ ಕೂಡೇ ಇರಬೇಕ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕುಡುಕನಲ್ಲದ ಗಂಡನ. ನಮಗೆ ಯಾವುದು ಖುಷಿ ಕೊಡುತ್ತೋ ಆ ಕೆಲಸನ ಮಾಡಬೇಕು. ಹಾಡಾಡ್ಕೊಂಡು ಮನೆ ಕೆಲಸ ಮಾಡಬೇಕು. ಅನ್ನೋರಿಗೆ ಆಡೋರಿಗೆ ತಲೆ ಕೆಡಿಸ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಬಾಯಿ ಇರೋದೆ ಅನ್ನೋಕ್ಕೆ ಅಲ್ವಾ. ನಮಗೆ ಹಿಂಗೆಲ್ಲ ಇರೋಕ್ಕಾಗಲ್ಲಲ್ವ. ಎಷ್ಟು ಖುಷಿಯಾಗಿರ್ತಾರಲ್ಲ ಅನ್ನೋ ಫೀಲ್ ಅವ್ರಿಗೆ ಕಾಡ್ತಾ ಇರುತ್ತೆ ಅಷ್ಟೇ. ಈಗ ಒಂದು ವ್ಯಕ್ತಿ ಯಾವಾಗಲೂ
ಎಲ್ಲದರಲ್ಲೂ ಕೊಂಕು ಕುಡ್ಕೋದು, ಎಲ್ಲದಕ್ಕೂ ಪ್ರತಿಕ್ರಿಯಿಸೋದು, ಎಲ್ಲದಕ್ಕೂ ಏನಾದರೂ ಒಂದು ಅವ್ರ ಪಾಡಿಗೆ ಅವ್ರು ಇರೋರು ನೋಡಿ ಅಂತಿರೋರು, ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಅವ್ರಿಗೆ ಏನೋ ಒಂದು ಕೊರತೆ ಇರುತ್ತೆ, ಏನೋ ಒಂದು ಹಪಹಪಿ ಇರುತ್ತೆ. ಅದಕ್ಕೆ ಅವರು ಆ ಥರ ಬೇರೆಯವ್ರು ನೋಡಿದ ತಕ್ಷಣ ಒಟ್ಟಾಗಿ ಏನಾರು ಅಂದುಬಿಡಬೇಕು, ಅಂದವ್ರಿಗೆ ಮನಸ್ಸನ್ನು ನೋಯಿಸ್ಬೇಕು ಅಂತ. ನಮ್ಮ ಸಮಾಜ ಇರೋದೇ ಹೀಗೆ, ಬಾಯಿ ಇರೋದೇ ಹೀಗೆ. ಬಾಯಿ ಇರೋವ್ರಿಗೂ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಇದನ್ನು ಎದೆನ ಬಗ್ದು ತೋರ್ಸೋಕ್ಕಂತೂ ಆಗಲ್ಲ ಅಲ್ವಾ? ಅಂತರಾತ್ಮ ಪರಮಾತ್ಮ ಮಧ್ಯೆ ನಾವು ಅಷ್ಟೆ. ಜೀವಿಸಬೇಕು, ಜೀವಿಸಬೇಕು, ಜೀವಿಸಬೇಕು. ಒಂದು ಕತೆ ಕಾಫಿಯ ಜೊತೆ. ಹೇಗಿತ್ತು? ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಖ ತೊಳೆದಿನ ಏನು ಹಚ್ಚಿಲ್ಲ ಗೈಸ್.